ಅಷ್ಟಕ್ಕೂ ಆ ನೆಕ್ಲೆಸ್ ಹತ್ರ ಬೆಳಿಗ್ಗೆಯಿಂದನು ಇವಳು ನಮ್ಮನೆಯವರು ಬಿಟ್ರೆ ಬೇರೆ ಯಾರು ಹೋಗ್ಲಿಲ್ಲ. ನಮ್ಮನೆಯವ್ರಿಗೆ ಯಾರಿಗೂ ಅದನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಇಂಥ ಲೋ ಕ್ಲಾಸ್ ಜನಗಳಿಗೆ ಮಾತ್ರ ಅವ್ರ ಅವಶ್ಯಕತೆಗಳಿಗೆ, ಅವರ ಖರ್ಚುಗಳಿಗೆ ಇಂಥ ರೂಬಿ ಅಗತ್ಯ ಇದೆ. ಅದಕ್ಕೆ ಅವಳೇ ಕದ್ದಿರೋದು. ಆ ಅವಶ್ಯಕತೆ ಅವಳಿಗೆ ಇರೋದು. ಅಯ್ಯೋ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಮೇಡಮ್. ನಂಬಲ್ಲ. ಅಮ್ಮ, ನನ್ ಮಾತು ಕೇಳಿಸ್ಕೊ. ಏನೇ ಕೇಳಿಸ್ಕೊಳ್ಳೋದು? ಆ ರೂಬಿ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾ ನಿಂಗೆ? ಎಲ್ಲಾರನ್ನೂ ಹಾಗೆ ಸುಮ್ಮನೆ ನಂಬೇಡಿ ಅಂತ ನಾನು ಎಲ್ಲಾರ್ಗೂ ಹೇಳಿದ್ದೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನನ್ನ ಮಾತು ಕೇಳಿದ್ರಾ? ಅತ್ತೆ, ನಿಮ್ಗೆ ಅವಳ ಮೇಲೆ ಡೌಟ್ ಇದ್ರೆ ಚೆಕ್ ಮಾಡಿ. ಏನಾದ್ರೂ ಎವಿಡೆನ್ಸ್ ಸಿಕ್ಕೇ ಸಿಗುತ್ತೆ ತಾನೆ. ವಿರಾಜ್, ಇದು ಸರಿಯಲ್ಲ ಕಣೋ. ಇದೇ ಸರಿ. ನೀನ್ ಬಾ, ನಿನ್ನನ್ನು ಒಂದ್ಸಲ ಚೆಕ್ ಮಾಡಿದ್ರೆ ಯಾವ್ದೋ ಒಂದು ಎವಿಡೆನ್ಸ್ ಬಯಲಾಗತ್ತೆ. ಮೇಡಮ್, ನಾನು ಅಂತವಳು ಅಲ್ಲ ಮೇಡಮ್. ಆ ಹುಡುಗಿ ಅಂತವಳು ಅಲ್ವೇ? ನಿಮ್ ಯಾರಿಗೂ ಏನೂ ಗೊತ್ತಾಗಲ್ಲ. ನೀನ್ ನಡಿ. ನೀನ್ ನಿಜವಾಗ್ಲೂ ಕಳ್ತನ ಮಾಡಿಲ್ಲ ಅಂದ್ರೆ ಭಯ ಪಡ್ದೆ ನನ್ ಜೊತೆ ಬಾ. ದೇವ್ರೆ, ಏನು? ಯಾಕೆಲ್ರು ಹೀಗಿದ್ದಾರೆ? ಏನಾಗಿರತ್ತೆ? ಸರ್, ಅಲ್ಲಿ ಏನಾಯ್ತು? ಮದುಮಗಳು ಹಾಕೊಂಡಿದ್ದ ನೆಕ್ಲೆಸ್ ಅಲ್ಲಿ ರೂಬಿ ಮಿಸ್ ಆಯ್ತಂತೆ. ಅಯ್ಯೋ, ಹೇಗೆ? ಹೇಗಂತ ಗೊತ್ತಿಲ್ಲ. ಈ ಮನೇಲಿ ಫಿಸಿಯೋಥೆರಪಿ ಮಾಡೋ ಡಾಕ್ಟರ್ ಮೇಲೆ ಅನುಮಾನ ಅಂತೆ. ಅದಕ್ಕೆ ಅವ್ರ ಹತ್ರ ಇದೆಯೇನೋ ಅಂತ ಚೆಕ್ ಮಾಡೋದಕ್ಕೆ ಒಳಗೆ ಕರ್ಕೊಂಡೋಗಿದ್ದಾರೆ. ಸೀತಾರತ್ನ, ದುಡ್ಡು ಸಿಕ್ತಲ್ವಾ? ಇನ್ನೂ ಏನು ಯೋಚಿಸ್ತಿದ್ಯಾ? ಏನಿಲ್ಲ ಚಿಕ್ಕಮ್ಮ, ದೇವ್ರ ದಯೆಯಿಂದ ದುಡ್ಡು ಸಿಕ್ತಲ್ಲ, ತಕ್ಷಣ ಅದನ್ನ ಲಾಯರ್ ಕೂಡ ಕೊಟ್ಟು ಬಂದೆ. ಮತ್ಯಾಕೆ ಹೀಗಿದ್ಯಾ? ದುಡ್ಡು ಸಿಕ್ಕಿದ ವಿಷಯ ನಮಗ್ ಗೊತ್ತೇ ಹೊರತು ಪಾಪ ಚೈತ್ರ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಬಂದ್ಮೇಲೆ ಹೇಳಿದ್ರೆ ಆಯ್ತು. ಅದಲ್ಲ ಚಿಕ್ಕಮ್ಮ, ದುಡ್ಡು ಕಾಣಿಸ್ತಿಲ್ಲ ಅಂತ ಅವರು ಭಯ ಪಟ್ಟಿರ್ತಾರೆ. ಆ ಚೈತ್ರ ಮೊದ್ಲೇ ಸೂಕ್ಷ್ಮ ಮನ್ಸವಳು. ಖಂಡಿತ ಆ ದುಡ್ಡಿನ ಬಗ್ಗೆ ಯೋಚನೆ ಮಾಡಿ ತುಂಬಾ ಟೆನ್ಷನ್ ಆಗಿರ್ತಾಳೆ. ಅದಕ್ಕೆ ನಮ್ಗೆ ದುಡ್ಡು ಸಿಕ್ಬಿಡ್ತು, ಅದನ್ನ ಲಾಯರ್ಗೂ ಕೊಟ್ಟಿದೀವಿ ಅಂತ ಹೇಳ್ಬಿಟ್ರೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಅತ್ತೆ, ಏನಾದ್ರೂ ಎವಿಡೆನ್ಸ್ ಸಿಕ್ತಾ? ಇಲ್ಲ. ಇಲ್ಲ ಅಂದ್ರೆ ಅರ್ಥ ಅವ್ರಿಗೇನು ಗೊತ್ತಿಲ್ಲ ಅಂತ ಅಲ್ಲ, ನನಗೆ ಸ್ವಲ್ಪ ತಲೆ ಕೆಟ್ಟಿದೆ. ಸರಿಯಾಗಿ ಯೋಚನೆನೇ ಮಾಡ್ಲಿಲ್ಲ. ಅವಳು ಹೊರಗಡೆ ಹೋಗಿ ಬಂದ್ಲಲ್ವಾ, ಇನ್ನು ಅವಳ ಹತ್ರನೇ ಯಾಕಿರತ್ತೆ ಆ ರೂಬಿ? ಮೇಡಮ್, ದೇವ್ರ ಮೇಲೆ ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ನನಗೇನು ಗೊತ್ತಿಲ್ಲ ಮೇಡಮ್. ನೀನ್ ತಪ್ಪು ಮಾಡಿ ಮಧ್ಯದಲ್ಲಿ ಪಾಪ ದೇವ್ರನ್ ಯಾಕೆ ಎಳಿತಾ ಇದ್ಯಾ? ಹಂಸ, ನಿಜವಾಗ್ಲೂ ಅವಳು ಕದ್ದಿರಲ್ಲ. ನನಗಳ ಮೇಲೆ ನಂಬಿಕೆ ಇದೆ. ಅವಳೇ ಕದ್ದಿರೋದು ಅಂತ ನನಗ್ ನಂಬಿಕೆ ಇದೆ. ಅದಕ್ಕೆ ಸಾಕ್ಷಿ ಇಲ್ದೆ ಯಾಕೆ ಆ ಹುಡುಗಿ ಬಗ್ಗೆ ಹಾಗೆ ಹೇಳ್ತೀಯಾ? ಅಮ್ಮ, ನಿಮ್ಗೆ ಯಾರಿಗೂ ಏನು ಕಾಣಿಸ್ತಾನೆ ಇಲ್ವಾ? ಇವಳೇ ಎಲ್ಲ ಮಾಡಿರೋದು. ಇವಾಗ ನಾನ್ ಹೇಳ್ತಾ ಇರೋದನ್ನೇ ಆಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ಮತ್ತೆ ಅದನ್ನೇ ಹೇಳ್ತಾರೆ. ಅತ್ತೆ, ಪೊಲೀಸ್ರು ಯಾಕೆ? ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇನ್ ಸ್ವಲ್ಪ ಹೊತ್ತಲ್ಲಿ ಪೊಲೀಸ್ ಅವ್ರು ಬರ್ತಾರೆ.
ಫೋನ್ ರಿಂಗ್ ಆಗ್ತಾ ಇದೆ. ನಿಂದೆ. ಹೌದು ಮೇಡಮ್. ಸ್ಪೀಕರ್ ಆನ್ ಮಾಡಿ ಮಾತಾಡು. ಹಂಸ, ಏನಿದು? ನಿಮ್ಗೆ ಅರ್ಥ ಆಗಲ್ಲ ಅದಕ್ಕೆ. ಆ ರೂಬಿ ತಗೊಂಡವ್ರೆ ಕಾಲ್ ಮಾಡಿರಬಹುದು. ಏನೋ ಒಂದ್ ಗೊತ್ತಾಗತ್ತಲ್ವಾ? ಹಲೋ, ಏನಮ್ಮ, ಯಾಕೆ ಡಲ್ ಆಗಿದೀಯಾ? ಏನೂ ಇಲ್ಲ ಮೇಡಮ್. ದುಡ್ಡಿನ ಬಗ್ಗೆನೇ ಅಲ್ವಾ? ನೀನ್ ಟೆನ್ಷನ್ ಆಗ್ಬೇಡ. ಆ ದುಡ್ಡು ಸಿಕ್ಬಿಡ್ತು. ಆ 2 ಲಕ್ಷ ತಗೊಂಡು ಹೋಗಿ ಲಾಯರ್ ಕೂಡ ಕೊಟ್ಟು ಬಂದಿದ್ದೀನಿ. ಇನ್ನು ನಮ್ಗೆ ಯಾವ ಟೆನ್ಷನ್ ಇಲ್ಲಮ್ಮ. ಈಗೆಲ್ಲ ಹ್ಯಾಪಿನೇ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಚೈತ್ರ. ಬೇಗ ಮನೆಗೆ ಬಂದ್ಬಿಡು, ಸರಿನಾ? ಅದು ನೋಡಿದ್ರ ಅದಕ್ಕೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರಲ್ಲ. ಅಯ್ಯೋ ಅಮ್ಮ, ನೀನೇನೋ ಹೇಳ್ತಿದ್ದೆ. ಆ ರೂಬಿನ 2 ಲಕ್ಷಕ್ಕೆ ಮಾರಿ ಆ ದುಡ್ಡನ್ನ ಅವಳ ಮನೆಯವ್ರಿಗೆ ಕಳ್ಸ್ಕೊಟ್ಟಿದ್ದಾಳೆ. ಅಯ್ಯೋ ಇಲ್ಲ ಮೇಡಮ್, ನೀವೇನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಹಲೋ, ಈ ರೀತಿನೂ ಕವರ್ ಮಾಡಕ್ಕಾಗತ್ತಾ? ನೀನ್ ಕಳ್ತನ ಮಾಡಿದ್ಯಾ ಅಂತ ಈ ಫೋನ್ ಕಾಲ್ ಇಂದ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅಯ್ಯೋ ಇಲ್ಲ, ಕಾಲ್ ಮಾಡಿದವ್ರ ದುಡ್ಡು ಬೆಳಗ್ಗೆ ಕಳ್ದು ಹೋಗಿತ್ತು. ಆ ದುಡ್ಡು ಸಿಕ್ತು, ನಾನು ಟೆನ್ಷನ್ ಮಾಡ್ಕೊಳ್ಬಾರ್ದು ಅಂತ ಕಾಲ್ ಮಾಡಿದ್ರು. ಅಬ್ಬಬ್ಬಬ್ಬ, ಎಂಥ ಕತೆ ಹೇಳ್ತಾ ಇದೆಯೇ. ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗ್ತಿದ್ಯಾ? ಇಲ್ಲೇನೋ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರು. ನಾನೇ ಎಸ್ ಐ ಅವರೇ. ಬನ್ನಿ, ಕಳ್ತನ ಮಾಡಿರೋದು ಈ ಹುಡುಗಿನೇ. ಈಗಲೇ ಅರೆಸ್ಟ್ ಮಾಡಿ. ಕಾನ್ಸ್ಟೇಬಲ್ಸ್, ಇರಿ. ನಮ್ಮ ಅಕ್ಕನ ಅರೆಸ್ಟ್ ಮಾಡಬೇಡಿ. ಇವಳು ಅಂತವಳಲ್ಲ. ರಾಕ್ ಸ್ಟಾರ್, ನಿಮಗೆ ದೊಡ್ಡ ಡೈ ಹಾರ್ಟ್ ಫ್ಯಾನ್. ಎಂತ ಫ್ಯಾನ್ ಅಂದ್ರೆ ಬಿಗ್ 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 ಬಿಗ್ಗೆಸ್ಟ್ ಫ್ಯಾನ್. ಓಕೆ 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 ಓಕೆ, ಕಾಮ್ ಡೌನ್ ಕಾಮ್ ಡೌನ್ ಕಾಮ್ ಡೌನ್. ಐ ಅಂಡರ್ಸ್ಟ್ಯಾಂಡ್. ಆದ್ರೆ ಫ್ಯಾನ್ಸ್ ಈ ತರ ಮನೆ ಒಳಗೆಲ್ಲ ಬರಬಾರ್ದು. ಹೇ ಸೆಕ್ಯೂರಿಟಿ. ಹೇ ರಾಕ್ ಸ್ಟಾರ್, ನಾನು ನಿಮ್ ಫ್ಯಾನೇ, ಜೊತೆಗೆ ಈ ಇವೆಂಟ್ ಆರ್ಗನೈಸರ್ ಕೂಡ. ಮೇಡಮ್, ನಾನು ಚಿಕ್ಕೋಳ್ ತರ ಕಾಣಿಸ್ತೀನಿ, ಆದ್ರೆ ನಂಗೆ ನಿಜವಾಗ್ಲೂ ಈವೆಂಟ್ಸ್ ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್. ಮಹಿ, ನೀನೆಲ್ಲ ಇಲ್ಲಿ? ಏನು, ನೀವಿಬ್ರು ಅಕ್ಕ ತಂಗಿನ? ಅಪ್ಪ, ಏನ್ ಡ್ರಾಮಾಗಳು. ಅಂದ್ರೆ ಇದೆಲ್ಲ ನೀವ್ ಮಾಡಿರೋ ನಾಟಕನ? ಇಂಥ ನಾಟಕ ಮಾಡುವಾಗ ಅಕ್ಕ ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಬಿಡ್ಸೋದಕ್ಕೆ ತಂಗಿ ಅಮಾಯಕಿ ತರ ಬಂದು ನಾಟಕ ಮಾಡ್ತಾಳೆ ಅಷ್ಟೇ ಅಲ್ವಾ? ಅಂತ ಅವಶ್ಯಕತೆ ನಮ್ಗಿಲ್ಲ. ನಮ್ಮ ಅಕ್ಕ ಕಳ್ತನ ಮಾಡಿಲ್ಲ. ಎಸ್ ಐ ಅವರೇ, ಈ ಕಳ್ತನದಲ್ಲಿ ಕುಟುಂಬ ಪೂರ್ತಿ ಶಾಮೀಲಾಗಿದೆ ಅನ್ಸುತ್ತೆ. ಇನ್ನು ಯಾರಾದ್ರೂ ಇದ್ದೀರಾ?
ಇಂಥವ್ರೆಲ್ಲ ಬ್ಯಾಕಪ್ ಇಟ್ಕೊಂಡೇ ಬಂದಿರ್ತಾರೆ ಎಸ್ ಅವರೇ. ಅವಳ ತಂಗಿ ಬ್ಯಾಗ್ನು ಒಂದ್ಸಲ ಚೆಕ್ ಮಾಡಿ. ಎಸ್ ಐ ಸರ್, ಅವಳು ಚಿಕ್ಕ ಹುಡುಗಿ, ಅವಳಿಗೆ ಏನು ಗೊತ್ತಿಲ್ಲ. ಇಷ್ಟಕ್ಕೂ ಅವಳಿಲ್ಲಿರೋದು ನನಗೆ ಗೊತ್ತೇ ಇರ್ಲಿಲ್ಲ. ನೀನಿರಮ್ಮ, ನಮ್ ಡ್ಯೂಟಿ ನಮಗ್ ಮಾಡೋದಕ್ಕೆ ಬಿಡು. ಕಾನ್ಸ್ಟೇಬಲ್ಸ್ ಚೆಕ್ ಮಾಡಿ. ಒಂದ್ ನಿಮಿಷ ಇರಿ. ನಾನು ಮಹಿ, ಹೋಗ್ಲಿ ತೋರಿಸ್ಬಿಡೆ. ನನ್ ವಿನಾಯಕನ್ ವಿಗ್ರಹ ನನ್ನ ಆಪತ್ತಲ್ಲಿದ್ದಾಗ ನನ್ನನ್ನು ಕಾಪಾಡ್ತಾನೆ. ನಾನು ಓದ್ತಿರ್ಬೇಕಾದ್ರೆ ನಮ್ಮಪ್ಪ ನನಗೆ ಕೊಟ್ಟಿದ್ದು. ಅತ್ತೆ, ನಿಮ್ಮ ಅನುಮಾನ ಮುಗ್ದೈತು ತಾನೆ? ಅವ್ರನ್ನ ಬಿಟ್ಬಿಡಿ. ಏ ಅಣ್ಣ, ಒಳ್ಳು ಇವರಿಬ್ರು ಕ್ಲಿಯರ್ ಆಗಿ ಪ್ರೀ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ. ಯಾಕಂದ್ರೆ ಇವಳ ತಂಗಿ ಅಕ್ಕನ್ಗೆ ಆಪೋಸಿಟ್ ಆಗಿ ನನ್ನ ಹತ್ರ ಮಾತಾಡಿದ್ಲು. ಅಂದ್ರೆ ಇವರಿಬ್ರು ಇಲ್ಲಿಗೆ ಸಪ್ರೇಟ್ ಆಗಿ ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದು ನಮಗೆ ಅವ್ರ ಮಾತುಗಳಿಂದ ಮ್ಯಾಜಿಕ್ ಮಾಡಿ ಈ ಪ್ಲಾನ್ ಅನ್ನ ಡಿಸೈನ್ ಮಾಡಿದ್ದಾರೆ. ಸಿಟಿನಲ್ಲಿ ಯಾವ್ದಾದ್ರು ಫಂಕ್ಷನ್ಸ್ ಅಲ್ಲಿ ಹೀಗೆ ಅಲ್ವಾ ಕಳ್ತನ ಮಾಡೋದು? ಅವಾಗಿಂದ ಕಳ್ಳಿ ಕಳ್ತನ ಮಾಡಿದಲ್ಲ ಹೇಳ್ತಾ ಇದ್ಯಾ? ಕಳ್ತನ ಮಾಡೋದಾದ್ರೆ ಆ ರೂಬಿನೇ ಯಾಕೆ ನೆಕ್ಲೆಸೇ ಕಳ್ತನ ಮಾಡ್ಬೋದಿತ್ತಲ್ಲ ಹಂಸ? ಅತ್ತಿಗೆ, ಇವ್ರಿಗೆ ಬುದ್ಧಿ ಅಷ್ಟೇ ಇರೋದು. ಸ್ಮಾರ್ಟ್ ಆಗಿ ರೂಬಿನ ಕಳ್ತನ ಮಾಡಿ ಆ ರೂಬಿ ಎಲ್ಲಾದ್ರೂ ಬಿದ್ದೋಯ್ತು ಅನ್ಕೊಂಡ್ರೆ ಯಾರಿಗೂ ಅನುಮಾನ ಬರಲ್ಲ ಅಲ್ವಾ? ಇವ್ರ ಕೆಲ್ಸ ಕೂಡ ಆಗೋಗುತ್ತೆ. ಆ ರೂಬಿನ ನಂಬ್ಕೊಂಡು ಎಷ್ಟೋ ಲಕ್ಷ ಸಂಪಾದನೆ ಮಾಡಬಹುದಲ್ವಾ? ಅದೇ ಇವ್ರ ಪ್ಲಾನ್. ಎಸೆ ಅವರೇ, ಏನ್ ನೋಡ್ತಾ ಇದ್ದೀರಲ್ಲ? ತಕ್ಷಣ ಇವರಿಬ್ರನ್ನು ಅರೆಸ್ಟ್ ಮಾಡಿ. ನಿಮ್ ಲಾಟಿ ಏಟಿನ್ ರುಚಿ ತೋರಿಸಿ ರೂಬಿ ಎಲ್ಲಿದೆ ಅಂತ ಇಮಿಡಿಯೇಟ್ ಆಗಿ ಗೊತ್ತಾಗತ್ತೆ. ಯಾಕೆ ಆ ಹುಡುಗಿನ ಹಾಗೆ ಹೇಳ್ತೀಯಾ? ಯಾರು ಇಲ್ಲ ಕಣೆ ಅವ್ರಿಗೆ. ಅಮ್ಮ, ಯಾರು ಇಲ್ದೇ ಇರೋರೆ ಈ ತರ ಕಳ್ತನ ಮಾಡೋದಕ್ ಮುಂದಾಗೋದು. ನೋಡಿದ್ರ, ಅಷ್ಟಕ್ಕೂ ಕಳ್ತನ ಮಾಡಿ ನೀವ್ ಎಲ್ಲರೂ ಅವ್ರ ಪರವಾಗಿ ಮಾತಾಡೋ ಹಾಗೆ ಹೇಗ್ ನಿಮ್ಮನ್ ಮೋಡಿ ಮಾಡಿದ್ದಾರೆ ಅಂತ. ಮೇಡಮ್, ನಮ್ಮ ಮಾತು ನಂಬಿ ಮೇಡಮ್, ನಮ್ಗೇನು ಗೊತ್ತಿಲ್ಲ. ಎಸೆ ಅವರೇ, ಏನ್ ನೋಡ್ತಾ ಇದ್ದೀರಾ? ನಿಮ್ ಡ್ಯೂಟಿನ ನೀವ್ ಮಾಡಿ. ಇವರಿಬ್ರನ್ನು ಅರೆಸ್ಟ್ ಮಾಡಿ. ಒಂದ್ ನಿಮಿಷ. ಹಲೋ, ಕಾನ್ಸ್ಟೇಬಲ್ಸ್ ಅರೆಸ್ಟ್ ಮಾಡಿ. ಅಮ್ಮ ಚೈತ್ರ, ನಿಲ್ಸಿ ನಿಲ್ಸಿ ನಿಲ್ಸಿ.
ಎಸ್ಐ ಅವರೇ, ಯಾವ ಆಧಾರದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ರಾಜೇಶ್ವರಿ ಅವರೇ, ನೀವು ನಮಗ್ ಸಂಬಂಧಿಕರು, ಇಲ್ಲಿಗೆ ನಮಗೋಸ್ಕರ ಬಂದಿದ್ದೀರಾ. ನಮ್ಮ ಪರವಾಗಿರ್ಬೇಕೇ ಹೊರತು ಅಂಥವ್ರ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ. ನಾನು ನಿಮ್ಮ ಸಂಬಂಧಿಗಳೇ, ಆದರೆ ಕೇವಲ ಸಂಬಂಧದಲ್ಲಿ ಮಾತ್ರ. ವೃತ್ತಿ ಜೀವನದಲ್ಲಿ ನಾನು ಒಬ್ಬ ಲಾಯರ್. ನನ್ನ ಮುಂದೆ ಅನ್ಯಾಯ ನಡೀತಾ ಇದ್ರೆ ನಾನು ಸಹಿಸಲ್ಲ. ನ್ಯಾಯದ ಪರವಾಗಿ ನಿಲ್ತೀನಿ, ನಿಜಾನ ಗೆಲ್ಲಿಸ್ತೀನಿ. ಅಂದ್ರೆ ಇವ್ರ ಪರ ನ್ಯಾಯ ಇದೆಯಾ? ರೂಬಿ ಕಳ್ಕೊಂಡಿರೋ ನಮ್ಮ ಪರವಾಗಿ ನ್ಯಾಯ ಇಲ್ವಾ? ಇಲ್ಲ ಹಂಸ, ಇದು ಒಂದು ಕಡೆ ಪಕ್ಷಪಾತ ಅಂತ ಅನಿಸ್ತಾ ಇದೆ. ಏನ್ರಿ ಹಲೋ, ಹೌ ಇವ್ರ ಮೇಲೆ ಯಾವ ಆಧಾರನೂ ಇಲ್ಲದೆ ಅಪರಾಧಿ ಅಂತ ಹೇಗೆ ಹೇಳ್ತೀರಾ? ಯಾವ ಸಾಕ್ಷಿ ಇದೆ ಅಂತ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇವಳೆ ರೂಬಿನ ಕದ್ಕೊಂಡು ಅವಸರದಲ್ಲಿ ಮನೆಯಿಂದ ಓಡ್ ಹೋದ್ಲು. ಹೊರಗಡೆ ರೂಬಿನ ಮಾರಿದಾಳೆ. ಆ ದುಡ್ಡನ್ನ ಅವಳು ಅವ್ರ ಕಡೆಯವರು ಕೊಟ್ಟಿದ್ದಾಳೆ. ಇದನ್ನ ಎಲ್ಲರೂ ಕೇಳಿಸ್ಕೊಂಡ್ರು, ಪೊಲೀಸ್ ಅವರು ಕೂಡ. ಒಂದು ಮಾತು ಕೇಳ್ತೀನಿ ಹೇಳಿ, ರೂಬಿನ ತಗೊಂಡ್ ಬರ್ಬೇಕಾದ್ರೆ, ಅವಳಿಲ್ಲಿಂದ ಹೋಗ್ಬೇಕಾದ್ರೆ ಅವಳ ಹತ್ರ ರೂಬಿ ಇರೋದನ್ನ ಇಲ್ಲಿ ಯಾರಾದ್ರೂ ನೋಡಿದೀರಾ? ಹೋಗ್ಲಿ, ನಿಮ್ ಹತ್ರ CCTV ಫುಟೇಜ್ ಏನಾದ್ರೂ ಇದೆಯಾ? ಅದ್ಯಾವುದೂ ಇಲ್ಲ ಅಂದ್ರೆ ಇವರು ನಿರಪರಾಧಿ ಅಂತನಾ? ರೂಬಿನ ಕಳ್ಕೊಂಡಿರೋರು ನಾವು ರಾಜೇಶ್ವರಿ ಅವರೇ. ಇಲ್ಲ, ನೀವಿಲ್ಲೇ ಒಂದು ಲಾಜಿಕ್ನ ಮಿಸ್ ಮಾಡ್ತಾ ಇದ್ದೀರಾ. ಈ ಹುಡುಗಿ ಹತ್ರ ನಿಮ್ಗೆ ರೂಬಿ ಸಿಗ್ಲಿಲ್ಲ. ಹೋಗ್ಲಿ, ಅವಳು ತಗೊಂಡಿದ್ದು ನೀವು ನೋಡ್ಲಿಲ್ಲ. ಆದ್ರೆ ನೆಕ್ಲೆಸ್ ಅಲ್ಲೂ ರೂಬಿ ಇಲ್ಲ. ಯಾ, ಇವರು ಕಳ್ರೆ ಬಿಕಾಸ್ ದೇ ವಾಂಟ್ ಮನಿ. ಇವರು ಬಿಲೋ ಪಾವರ್ಟಿಲಿದ್ದಾರೆ. ಅದಕ್ಕೆ ನಮ್ಮನೆಗೆ ಬಂದು ನಮ್ಮ ಪ್ರಾಪರ್ಟಿ ಮೇಲೆ ಕಣ್ಣು ಹಾಕಿದ್ದಾರೆ. ನೋಡು ವಿರಾಜ್, ನೀನು ಹೇಳ್ತಾ ಇರೋದು ಇನ್ನೂ ನಿಜ ಆಗಿಲ್ಲ. ಸತ್ಯ ಇನ್ನೂ ಬೇರೇನೇ ಇರಬಹುದಲ್ವಾ? ನೀವ್ಯಾಕದನ್ನ ಯೋಚನೆ ಮಾಡ್ತಾ ಇಲ್ಲ? ಆ ರೂಬಿ ಅಕಸ್ಮಾತಾಗಿ ಕೆಳಗಡೆ ಬಿದ್ದೋಗಿರ್ಬೋದಲ್ವಾ? ಎಸ್ಐ ಅವರೇ, ಒಂದ್ ಕೆಲಸ ಮಾಡೋಣ. ಅಷ್ಟಕ್ಕೂ ಕಾಣೆ ಆಗಿರೋ ಆ ರೂಬಿನ ಇನ್ನೊಂದ್ಸರಿ ಹುಡ್ಕೋಣ. ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಯೋಚನೆ ಮಾಡೋಣ. ರಾಜೇಶ್ವರಿ ಅವರೇ, ಕಳ್ತನ ಆಗಿರೋ ವಸ್ತುನ ಹುಡ್ಕೋದ್ರಲ್ಲಿ ಅರ್ಥನೇ ಇಲ್ಲ. ಟೈಮ್ ವೇಸ್ಟ್. 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ನಮ್ಮ ಕಾನೂನು ಹೇಳುತ್ತೆ. ಒಂದ್ಸರಿ ಹುಡ್ಕೋಣ, ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ. ಕರೆಕ್ಟ್ ಆಂಟಿ. ಅಮ್ಮ ಲೇಖಾ, ನೀನು ಆ ನೆಕ್ಲೆಸ್ನ ಯಾವ ಜಾಗದಲ್ಲಿ ಹಾಕೊಂಡಿದ್ದೆ? ಮೇಲೆ ರೂಮಲ್ಲಿ ಆಂಟಿ. ಹಾಗಾದ್ರೆ ಬಾಮ್ಮ, ಅಲ್ಲೇ ಹೋಗಿ ಹುಡ್ಕೋಣ. ನಾನು ಬರ್ತೀನಿ, ಬನ್ನಿ. ಆನಂದ್, ನೀನ್ ಅಲ್ಲಿ ನೋಡು. ಓಕೆ. ಲೇಖಾ, ನೀನ್ ಆ ಕಡೆ ಹುಡುಕಮ್ಮ.